ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ ಟ್ಯಾರೆಟ್ ಕ್ವೀನ್ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬಿಕಾಸ್ ಇವತ್ತು ಏನು ಲೆಟರ್ಗೆ ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ಬಿಕಾಸ್ ಪರ್ಸನ್ ವೈಸ್ ಕ್ಯಾರೆಕ್ಟರ್ ಹೇಗೆ ಅಂತ ತಿಳ್ಕೊಳ್ಳೋಣ. CSLG ಈ ಲೆಟರ್ಸಲ್ಲಿರೋರು ಕ್ಯಾರೆಕ್ಟರ್ ಏನು ಅಂತ ನೋಡೋಣ. ಮೇನ್ ಈ ಲೆಟರ್ಸಲ್ಲಿರೋರು ಬಂದು ಯಾವತ್ತೂ ತುಂಬ ಫ್ರೀಡಮ್ ಆಗಿರಬೇಕು ಅಂದ್ಕೊಳ್ತಾರೆ. ಅದೇ ಥರ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ ಜಾಸ್ತಿ ತೊಗೊಂಡಿರ್ತಾರೆ. ಯಾರಿಗನ್ನ ಸಜೆಸ್ಟ್ ಮಾಡಬೇಕಾದ್ರೆ ಅಕ್ಯೂರೇಟಾಗಿ ಸಜೆಸ್ಟ್ ಮಾಡ್ತಾರೆ ಈ ಪರ್ಸನ್ಸ್. ಅದೇ ಥರ ಇವ್ರಿಗೆ ಸ್ವಲ್ಪ ಸ್ಪಿರಿಚುವಲಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಬಿಕಾಸ್ ಇನ್ನೊಂದು ಏನಂದರೆ ಇವ್ರು ಬಂದು ತಾನೇನು ಡಿಸಿಷನ್ ತೊಗೊಳುತ್ತೆ ಅದೇ ಸರಿ ಅಂತ ಹಠ ಹಿಡಿಯೋರು ಜಾಸ್ತಿ. ನಾನು ಮಾಡೋದೇ ಸರಿ, ಬೇರೆ ಯಾರ ಮಾತು ನಾನು ಕೇಳಲ್ಲ ಅನ್ನೋ ಥರ ಇವ್ರು ಇರ್ತಾರೆ. ಇನ್ನೊಂದು ವಿಷಯ ಏನಂದರೆ ಇವ್ರು ಯಾವತ್ತೂ ಯಾರ ದುಡ್ಡಲ್ಲಿನೂ ಡಿಪೆಂಡ್ ಆಗಂತಿರಲ್ಲ. ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿರಬೇಕು ಅಂದ್ಕೊಳ್ತಾರೆ. ಲೈಫ್ ತುಂಬ ಎಂಜಾಯ್ ಮಾಡಬೇಕು ಅಂದ್ಕೊಳ್ತಾರೆ. ಅದೇ ಥರ ಚಿಕ್ಕ ಏಜಲ್ಲೇ ಎಜುಕೇಷನ್ ವೈಸ್ ಸ್ಟಾಪ್ ಆಗಿರೋ ಚಾನ್ಸಸ್ ಇರುತ್ತೆ. ಈ ನೇಮಲ್ಲಿರೋರು ಅರ್ಧದಲ್ಲಿ ಎಜುಕೇಷನ್ ಸ್ಟಾಪ್ ಮಾಡಿರ್ತಾರಲ್ಲ, ಚಿಕ್ಕ ವಯಸ್ಸಲ್ಲೇ ಎಜುಕೇಷನ್ ಸ್ಟಾಪ್ ಮಾಡಿರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಫ್ಯಾಮ್ಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇವರು ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆಂಟ್ ಕೊಡೋ ಪರ್ಸನ್ ಆಗಿರ್ತಾರೆ. ತಾಯಿ ತಂದೆ ಮಾತಿಗೆ ತುಂಬ ಕಟ್ಬಿಟ್ಟಿರ್ತಾರೆ ಅಂತ ಬರುತ್ತೆ. ಇದು ನಿಮಗೆ ಖಂಡಿತ ಮ್ಯಾಚ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಬಿಕಾಸ್ ಮ್ಯಾಚ್ ಆಗಿದ್ದರೆ ಜಸ್ಟ್ ಒಂದು ಲೈಕ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮ್ಲಿಗೆ ಈ ಮೆಸೇಜ್ ಬೇಕಾಗಿದ್ದರೆ ಶೇರ್ ಮಾಡಿ.